ಎಲ್ಲ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ನಮ್ಮ ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮ ಕರೆಗೆ ಒಗ್ಗಟ್ಟು ಬಂದಿದ್ದಕ್ಕೆ ಪ್ರಪ್ರಥಮವಾಗಿ ಧನ್ಯವಾದಗಳನ್ನು ಹೇಳುತ್ತಾ, ಯಾತಕ್ಕಾಗಿ ಈ ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೊಡಬೇಕಾದ ಅನಿವಾರ್ಯತೆ ಬಂದಿದೆ. ಈಗ ಒಂದಿಷ್ಟು ಕೆಲವು ದಿನಗಳಿಂದ ಇಳಕಲ್ನಲ್ಲಿ 24/7 ನೀರಿನ ಸ್ವಲ್ಪ ತೊಂದರೆ ಇರೋದಂತೂ ನಿಜ. ತೊಂದರೆ ಯಾಕಾಯಿತು ಅಂತೇಳಿ ಮೊದಲಿಂದ ನಾನು ವಿವರಣೆ ಕೊಡೋಕೆ ನಾನು ಬಯಸ್ತೀನಿ. ತೊಂದರೆ ಇರೋದಂತೂ ನಿಜ, ಯಾರೂ ಅದನ್ನ ಅಲ್ಲಿಗಳಕ್ಕೆ ಸಾಧ್ಯ ಇಲ್ಲ. ಯಾಕಾತಪ್ಪ ಇದು ತೊಂದರೆ ಯಾರಿಗೂ ಗೊತ್ತಿಲ್ಲ. ಎದಕ್ಕಾಗತ್ತ ಏನು ಅಂದ್ರೆ ಒಟ್ಟ ನೀರ ಬರೋಲ್ದು 20 ದಿವಸ ಆಗುತ್ತಾ, ಒಂದು ಏರಿಯಾಕ 30 ದಿವಸ ಆಗುತ್ತಾ, ನೀರ ಬರಲ್ಲ. ಒಂದು ಕಡೆ ನೀರು ಇರುತ್ತೆ, ಇನ್ನೊಂದು ಕಡೆ ನೀರು ಇರಲ್ಲ ಅಂದರೆ ಒಂದು ಸಾಮಾನ್ಯವಾಗಿ ಎಲ್ಲರೂ ಸಾರ್ವಜನಿಕರು ಈಗ ಸದ್ಯಕ್ಕೆ ಆರೋಪ ಒಂದು ಮಾಡೋದು ನಾವೆಲ್ಲರೂ ನೋಡ್ತಾ ಇದ್ವಿ. ಇದಕ್ಕೆ ಒಂದು ನಾನು ಸ್ಪಷ್ಟೀಕರಣ ಕೊಡಕ್ಕೆ ಬಯಸ್ತೀನಿ. 24/7 ಏನು ನಮ್ಮ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ವಿಜಯಾನಂದ ಕಾಶ್ಯಪ್ನವರು ಅಧಿಕಾರಕ್ಕೆ ಬಂದರು 2013ರಲ್ಲಿ. ಅವಾಗೆ ಕಾರ್ಯರೂಪಕ್ಕೆ ಬಂದು ಲೋಕಾರ್ಪಣೆಗೊಂಡಂಥ ಒಂದು ಸ್ಕೀಮ್ 24/7. 2013ರಲ್ಲಿ ಪೈಪ್ಲೈನ್ ಅಳವಡಿಸಿ 2015ಕ್ಕೆ ಉದ್ಘಾಟನೆಗೊಂಡಂಥ ಇದೊಂದು ಸ್ಕೀಮ್. ನಮ್ಮ ಶಾಸಕರ ಒಂದು ಕನಸಿನ ಕೂಸು ಇಳಕಲ್ ಜನತೆಗೆ 24 ತಾಸು ನೀರು ಕೊಡಬೇಕಂತ ಸದುದ್ದೇಶದಿಂದ ಈ ಒಂದು 24/7 ಒಂದು ಯೋಜನೆಯನ್ನು ನಮ್ಮ ಶಾಸಕರು ವಿಜಯಾನಂದ ಕಾಶ್ಯಪ್ನವರು ತಂದಂಥ ಒಂದು ಸ್ಕೀಮ್. ಈಗ 2013ರಲ್ಲಿ ಪ್ರಾರಂಭ ಆಗಿ 2021-22ರಲ್ಲಿ ಅದು ಏನು ತಾಂತ್ರಿಕವಾಗಿ ನಡೆಯಬೇಕಾದಂಥ ಅಪ್ಗ್ರೇಡೇಷನ್, ಯಾವ್ಯಾವ ಪಂಪ್ಗಳನ್ನು ಅಪ್ಗ್ರೇಡ್ ಮಾಡಬೇಕು, ಎಲ್ಲೆಲ್ಲಿ ಟ್ಯಾಂಕ್ಗಳನ್ನು ಹೆಚ್ಚಿಸಬೇಕು, ಎಲ್ಲೆಲ್ಲಿ ಸಂಪ್ಗಳನ್ನು ದುರಸ್ತಿಪಡಿಸಬೇಕು, ಪೈಪ್ಲೈನ್ ಎಲ್ಲೆಲ್ಲಿ ಅಳವಡಿಸ್ಬೇಕನ್ನೋದು ಒಂದು ಪಂಚವಾರ್ಷಿಕ ಯೋಜನೆ ಟೈಪ್ ಇರುತ್ತೆ. ಅದು ಮೇಂಟೆನೆನ್ಸ್ ಮಾಡೋದು. ಇದೇ BJP ನಗರಸಭೆಯಲ್ಲಿದ್ದಾಗ, ಇದೇ BJP ಶಾಸಕರಿದ್ದಾಗ ಸುಮಾರು 8 ವರ್ಷಗಳ ಕಾಲ ಆಗಿತ್ತು ಇವರು ಅಧಿಕಾರದ ಇದು ಬಂದು 24/7 ಚಾಲ್ತಿಯಲ್ಲಿತ್ತು. ಅವಾಗೆ ಇವರು ಮಾಡಬೇಕಂತ ಅಪ್ಗ್ರೇಡೇಷನ್ ಜನಸಂಖ್ಯೆಗೆ ಅನುಗುಣವಾಗಿ ಏನು ಕನೆಕ್ಷನ್ಸ್ ಬಳಕೆದಾರ ಹೆಚ್ಚಾಗಿದ್ದಾರೆ, ಅದಕ್ಕೆ ತಕ್ಕಂತೆ ನಮ್ಮ ಪಂಪ್ಗಳನ್ನು ಹಾಗೂ ಸಂಪ್ಗಳನ್ನು ಹಾಗೂ ಇಳಕಲ್ ನಲ್ಲಿ ಇರುವಂಥ ಅಂಡರ್ಗ್ರೌಂಡ್ ಇರುವಂಥ ಏರ್ ವಾಲ್ವ್ಸು, ಆಮೇಲೆ ಪ್ರೆಷರ್ ವಾಲ್ವ್ಸು ಅವೆಲ್ಲಾನು ಒಂದಷ್ಟು ದುರಸ್ತಿ ಬಂದಿದ್ದು, ದುರಸ್ತಿ ಮಾಡಿಸ್ಬೇಕಿತ್ತು, ಬದಲಾವಣೆ ಮಾಡಬೇಕಾಗಿತ್ತು. ಇದು 2022ಕ್ಕೆ ಕೆಲಸ ಮುಗಿಬೇಕಿತ್ತು. ಇವರು 1 ರೂಪಾಯಿನೂ ಅದಕ್ಕೆ ಅನುದಾನ ತರಲಿಲ್ಲ. ಸರ್ಕಾರ ಮಾಡಬೇಕಾದಂತ ಇದು ಕೆಲಸ, ಇವರು 1 ರೂಪಾಯಿನೂ ಅದಕ್ಕೆ ಅನುದಾನ ತರಲಿಲ್ಲ, ಅದ್ರ ಕಡೆ ಗಮನ ಕೊಡಲಿಲ್ಲ ಇವರು BJP ಅವರು. ಈಗ 2023ರಲ್ಲಿ ಸನ್ಮಾನ್ಯ ಶ್ರೀ ವಿಜಯಾನಂದ ಕಾಶ್ಯಪ್ನವರು ಶಾಸಕರಾದ ನಂತರ ಪ್ರಪ್ರಥಮವಾಗಿ ಅವ್ರು ಕೇಳಿದ್ದೆ 24/7 ಏನ್ ಪರಿಸ್ಥಿತಿಯಲ್ಲಿ ಇದೆ ಅಂತ ಕೇಳಿದ್ರು. ಫಸ್ಟ್ ಕೇಳಿ ಅದಕ್ಕೋಸ್ಕರನೇ ದುರಸ್ತಿ ಹಾಗೂ ಎಲ್ಲಾನು ಬದಲಾವಣೆ ಮಾಡೋಕ್ಕೋಸ್ಕರನೇ ಸುಮಾರು 65 ಕೋಟಿ ರೂಪಾಯಿ ಅವಳಿ ನಗರಕ್ಕೆ, ಹುನಗುಂದ ಮತ್ತು ಇಳಕಲ್ಲಕ್ಕೆ 65 ಕೋಟಿ ರೂಪಾಯಿಗಳ ಅನುದಾನವನ್ನು ಈಗ ತಂದಿದ್ದಾರೆ. ಅದರ ಪ್ರಯುಕ್ತವಾಗಿ ಚುನಾವಣೆ ಹಂತದ ಟೆಂಡರ್ ಆಗಿದೆ. ಸುಮಾರು 45 ಕೋಟಿ ರೂಪಾಯಿಗಳ ಟೆಂಡರ್ ಆಗಿದೆ. ಅದರಲ್ಲಿ ಇಳಕಲ್ ನಗರಕ್ಕೆ ಬರುವಂತ ನೀರಿನ ಎಲ್ಲ ಪೈಪ್ಲೈನ್ ಅಂದ್ರೆ ಆಲ್ಮಟ್ಟಿಯಿಂದ ಹುನಗುಂದಿಂದ ಇಳಕಲಕ್ಕೆ ಇರುವಂತ ಎಲ್ಲ ಪಂಪ್ ಸೆಟ್ ಗಳನ್ನ ಅಪ್ಗ್ರೇಡೇಷನ್ ಮಾಡೋಕ್ಕೆ ಈಗ ಆಲ್ರೆಡಿ ಟೆಂಡರ್ ಆಗಿದೆ. ಟೆಂಡರ್ ಪ್ರಕಟಣೆ ವರ್ಕ್ ಆರ್ಡರ್ನು ಕೊಟ್ಟಿದ್ದಾರೆ. ಏನ್ ಮೋಟರ್ಸ್ ಇದೆ, ಈ ಮೋಟರ್ಸ್ ತಕ್ಷಣಕ್ಕೆ ಸಿಗುವಂತವಲ್ಲ. ಆರ್ಡರ್ ಕೊಟ್ಟು ಮಾಡಿಸ್ಬೇಕು, ಆಮೇಲೆ ಆರ್ಡರ್ ಕೊಟ್ಟು ಪಡಿಬೇಕು. ಇದೆಲ್ಲನೂ ಪ್ರಕ್ರಿಯೆ ನಡೆಯುತ್ತೆ. ನಮ್ಮ ಶಾಸಕರು ಅದ್ರ ಮೇಲೆ ತುಂಬಾ ಮುತುವರ್ಜಿ ವಹಿಸಿ ಕೆಲಸ ಮಾಡ್ತಿದ್ದಾರೆ, ಅದನ್ನ ಮಾಡ್ತಾರೆ, ನಾವು ಮಾಡ್ತೀವಿ. ಈಗೇನು ಆರೋಪ ಮಾಡ್ತಾ ಇದ್ದಾರಲ್ಲ, ಈಗ ಹೋಗಿ ಇವ್ರು ಬಂದ ಮೇಲೆ ನೀರನ್ನ ಕೆಡಿಸ್ಬಿಟ್ರು, ನೀರೆಲ್ಲ ಹಾಳು ಮಾಡಿಬಿಟ್ರು, 24/7 ಅದು ಏನೋ ಒಂದು ಬಳಕೆ ಮಾಡ್ತಾರೆ ಶಬ್ದ, ಆ ರೀತಿ ಬರ್ತಾ ಇದೆ ಊರಲ್ಲಿ ಅಂತೇಳಿ.
ನಾನು ನಿಮ್ಗೆ ಹೇಳಕ್ ಬರ್ತೀನಿ, ನೀವು ಶಾಸಕರು ಹಾಗೂ ನೀವು ನಗರಸಭೆಯಲ್ಲಿ ಇದ್ದಾಗ ನೀವೇನು ಮಾಡಬೇಕಾಗಿತ್ತು ಅದನ್ನ ಕೆಲಸ ಮಾಡಿದ್ರೆ ಈ ಪರಿಸ್ಥಿತಿ ಇಳಕಲ್ ಜನತೆಗೆ ಬರ್ತಾ ಇದ್ದಿಲ್ಲ. ಇಳಕಲ್ ಜನತೆ ನೀರಿಗಾಗಿ ಈ ತರ ಹಪಿಸೋಕೆ ಮೂಲ ಕಾರಣೀಭೂತರು ಬಿಜೆಪಿ ಅವರು. ಈಗ ಇದನ್ನ ಉದ್ಭವ ಮಾಡಿ ತಾವೇ ಇದನ್ನ ನೀರಿಗಾಗಿ ರಾಜಕಾರಣ ಮಾಡ್ತಾ ಇದ್ದಾರೆ. ಇದು ತಪ್ಪು. ಒಂದೇದು, ಜನರಿಗೆ ನೀರು ಕೊಡಬೇಕು. ಯಾರು ಓಟ್ ಹಾಕಿದರೆ ಯಾರು ಓಟ್ ಹಾಕಿಲ್ಲ ಎಲ್ಲರೂ ನಮ್ಮವರೇ, ಎಲ್ಲರಿಗೂ ನೀರು ಕೊಡಬೇಕು. ಇವರು ತಮ್ಮ ಕಡೆಯಿಂದ ಅನುದಾನ ತರಕ್ ಆಗದೆ ನಮ್ಮ ಶಾಸಕರು, ಈಗಿರುವಂತ ಶಾಸಕರು ತಮ್ಮಂತ ಅನುದಾನ ತಂದಿದ್ದು ನೋಡಿ ಇವರಿಗೆ ಹೊಟ್ಟೆ ಕಿಚ್ಚು ಸಹಿಸೋಕ್ಕಾಗದೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇದನ್ನ ತಾವೇ ಮಾಡಿದ್ರೆ ನಾವೇ ಹೇಳ್ತಿದ್ವಿ ದೊಡ್ಡ ನೋಡ್ರಿದ್ದಾಗ ಈ ಕೆಲಸ ಮಾಡಿದ್ರು ಅಂತೇಳಿ. ಅವ್ರಿಗೆ ಮಾಡಿದಂತ ಕೆಲಸ ಹೇಳಕ್ ನಮ್ಗೆ ಏನಿಲ್ಲ. ಯಾಕಂದ್ರೆ ಅವ್ರು ಅನುದಾನ ತಂದಿಲ್ಲ, ನೀರಿನ ಸಂಬಂಧ ಅವ್ರು ಏನು ಮಾಡಿನೇ ಇಲ್ಲ. ಎರಡನೇದು, ಇವರು ಸರ್ಕಾರಿ ಅಧಿಕಾರಿಗಳ ಮೇಲೆ, ಈಗಿರುವಂತಹ ನಮ್ಮ ಶಾಸಕರು ಅಧಿಕಾರಿಗಳ ಮೇಲೆ ಒತ್ತಡ ತಂದು ಕೇಸನ್ನು ಹಾಕಿಸ್ತಾರೆ ಅಂತ ಒಂದು ಆರೋಪ ಮಾಡಿದ್ರು. ಡಿಸಿ ಆಫೀಸಲ್ಲಿ ಒಂದು ಪತ್ರಿಕಾ ಪ್ರಕಟಣೆಯ ಮೂಲಕ ಅವರು ಒಂದು ಹೇಳಿದ್ರು, ಸನ್ಮಾನ್ಯ ಶ್ರೀ ದೊಡ್ಡಮೋಳಜಿ ಪಾಟೀಲ್ ಅವರು. ನಾನು ಅವ್ರಿಗೆ ನೆನಪು ಮಾಡ್ಸಕ್ ನಾನು ಬಯಸ್ತೀನಿ. ಇವರು ಬಡ ಜನಗಳ ಮೇಲೆ, ನಾವು ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿದ್ದಾಗ ಬಡ ಜನತೆಗಳ ಪರವಾಗಿ ಹಕ್ಕುಪತ್ರಕ್ಕೆ ಹೋರಾಟ ಮಾಡಿದರೆ ಎಫ್ಐಆರ್. ಗುರ್ಲಿಂಗಪ್ಪ ಬಡಾವಣೆಗಳ ಮೇಲೆ ಬೆಳಗ್ಗೆ ಮುಂಜಾನೆ 6ಕ್ಕೆ 7ಕ್ಕೆ ಸಂಜೆ ಮುಂದೆ ರಾತ್ರಿ ಹೋಗಿ ಮನಿ ಕೆಡೋಕ್ ಹೋದ್ರು. ಅವಾಗ ನಾವು ಹೋಗಿ ಹೋರಾಟ, ಬಡವರ ಪರವಾಗಿ ಹೋರಾಟ ಮಾಡಕ್ ಹೋದ್ರೆ ಅವಾಗ ಎಫ್ಐಆರ್. ನಮ್ಮ 8 ಜನ ಸದಸ್ಯರಿದ್ದೀವಿ. ನಾವು 8 ಜನ ಸದಸ್ಯರಿಗೆ 1 ರೂಪಾಯಿನ ಅನುದಾನ ಹಾಕಿಲ್ಲ ಅಂತ ಹೇಳಿ ನಗರಸಭೆಯಲ್ಲಿ ನಮ್ಮ ಹಕ್ಕುಗಳನ್ನು ನಾವು ಮಂಡಿಸಕ್ ಹೋದ್ರೆ ನಮ್ಮ ಮೇಲೆ ಎಫ್ಐಆರ್. ಹಾಗೂ ಸರ್ವಧರ್ಮ ಸಮ್ಮೇಳನ ಮಾಡಕ್ ಹೋದ್ರೆ ಎಫ್ಐಆರ್. ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಜಯಂತಿ ಮಾಡಕ್ ಹೋದ್ರೆ ನಮ್ಮ ಮೇಲೆ ಎಫ್ಐಆರ್. ಧಾರ್ಮಿಕ ಗುರುಗಳ ಸ್ವಾಗತ ಮಾಡಕ್ ಹೋದ್ರು ನಮ್ಮ ಮೇಲೆ ಎಫ್ಐಆರ್. ಇನ್ನೂ ತುಂಬಾ ಹಲವಾರು ನಮ್ಮ ಮೇಲೆ ಎಫ್ಐಆರ್ ಗಳಾದವು. ಉಚ್ಚ ನ್ಯಾಯಾಲಯದಲ್ಲಿ ಎಲ್ಲಾನು ಕೇಸ್ ನಡೆದು, ಎಲ್ಲಾನು ಕೇಸನ್ನು ಯಾವುದೂ ಒಂದು ಇವರು ಪ್ರೂವ್ ಮಾಡಕ್ಕಾಗಲಿಲ್ಲ. ಎಲ್ಲ ಸುಳ್ಳು ಕೇಸ್ಗಳು. ಇಷ್ಟೊಂದು ಕೇಸ್ಗಳು ನಾವಿಲ್ಲೆಲ್ಲ ಕುಂತೀವಲ್ಲ, ಎಲ್ಲರ ಮೇಲೂ ಕೇಸ್ಗಳು ಹಾಕ್ಕೊಂಡಿದ್ವಿ, ಅಡ್ಡಾಡಿದ್ವಿ, ಮಾಡಿದ್ವಿ. ಈಗ ಅವಾಗೆಲ್ಲ ಕೇಸ್ ಆದವಲ್ಲ, ನೀವು ಯಾರ ಮೇಲೆ ಒತ್ತಡ ಹಾಕಿ ನಮ್ಮ ಮೇಲೆ ಕೇಸ್ ಮಾಡಿಸಿದ್ರೆ? ಹಂಗಾದ್ರೆ ನೀವು ಸರ್ಕಾರಿ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ನಮ್ಮ ಮೇಲೆ ಕೇಸ್ ಮಾಡಿಸಿದ್ರೆ ಎಷ್ಟೊಂದು? ನಾವು ಬಡವ್ರ ಮೇಲೆ, ಬಡವ್ರ ಪರವಾಗಿನೇ ನಾವು ಎಲ್ಲಾನು ಹೋರಾಟ ಮಾಡಿದ್ವಲ್ಲ, ಬಡವ್ರಿಗೋಸ್ಕರನೇ ಮಾಡಿದ್ವಿ. ಅವ್ರ ಹಕ್ಕುಪತ್ರಕ್ಕೆ, ಅವ್ರ ಮನೆಗೆ, ಅವ್ರ ಯೋಜನೆಗಳಿಗೆ. ನೀವು ಮಾಡಿದ್ದನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಅದನ್ನ ಇನ್ನೊಬ್ಬರ ಮೇಲೆ ಹಾಕಂತ ಒಂದು ಪ್ರವೃತ್ತಿ, ಇದು ತಪ್ಪು. ನಾನು ಈ ಮೂಲಕ ಬಿಜೆಪಿ ಅವರಿಗೆ ಹೇಳಕ್ ಇಚ್ಛೆ ಪಡ್ತೀನಿ, ನೀವು ನಿಮ್ಮ ಎಲ್ಲ ವೈಫಲ್ಯತೆಗಳನ್ನು ಮುಚ್ಚಿಡಲು ನಿಮ್ಗೆ ನಿಮ್ಮ ಅಭಿವೃದ್ಧಿ ಕಾರ್ಯಗಳನ್ನು ಏನು ಹೇಳ್ಕೊಳಕ್ಕಿಲ್ಲ. ಅದಕ್ಕೋಸ್ಕರ ಇದು ಒಂದು ನೀರಿನ ಒಂದು ಕೊರತೆಯನ್ನು ರಾಜಕಾರಣಕ್ಕೆ ಉಪಯೋಗಪಡಿಸಿಕೊಂಡು ಜನರಿಗೆ ಒಂದು ತಪ್ಪು ಸಂದೇಶವನ್ನು ಕೊಟ್ಟು ಜನರ ದಿಕ್ಕನ್ನು ತಪ್ಪಿಸಿ ಅವರಿಗೆ ಇಲ್ಲ ಸಲ್ಲದನ್ನು ಹೇಳಿಸಿ ನೀವು ಈ ತರ ಮಾಡೋದು ಸರಿಯಲ್ಲ. ಈಗ ನೀರಿಂದ ಆಲ್ರೆಡಿ ಟೆಂಡರ್ ಆಗಿದೆ. ಸಾರ್ವಜನಿಕರಿಗೆ ಹೇಳೋದು ನಾನು ಏನು ಇಚ್ಛೆ ಪಡ್ತೀನಿ ಅಂದ್ರೆ, ಈಗ ಆಲ್ರೆಡಿ ಟೆಂಡರ್ ಆಗಿದೆ. ಟೆಂಡರ್ ಪ್ರಕ್ರಿಯೆ ಕೂಡ ಎಲ್ಲ ಜಾರಿಯಾಗಿದೆ. ಇನ್ನೂ ಕೆಲವು ದಿನಗಳಲ್ಲಿ ಕಾಮಗಾರಿಗಳು ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗಿ ಮುಗಿದ ತಕ್ಷಣ ಈ 24/7 ಏನಿದೆ 24/7 ಆಗಿ ರನ್ ಆಗುತ್ತೆ. ಅದರಲ್ಲಿ ಏನೋ ಯಾರು ನಮ್ಮ ಜನತೆ ಅದಕ್ಕೆ ಗಾಬರಿ ಪಡೋ ಅವಶ್ಯಕತೆ ಏನೂ ಇಲ್ಲ. ನಮ್ಮ ಇಳಕಲ್ ಶಾಸಕರು ತುಂಬಾ ಮುತುವರ್ಜಿ ವಹಿಸಿ ನೀರಿನ ಸಮಸ್ಯೆ ಬಗ್ಗೆ ಅವ್ರು ಯಾವುದೇ ಕಾರ್ಯನಿಮಿತ್ತ ಊರಲ್ಲಿ ಇಲ್ಲದಿದ್ರೂ ಕೂಡ ಜನರ ಸಮಸ್ಯೆಗೆ ಯಾವತ್ತೂ ಸ್ಪಂದಿಸ್ತಾ ಬಂದಿದ್ದಾರೆ. ಹಿಂದೆನೂ ಸ್ಪಂದಿಸಿದ್ದಾರೆ, ಅವರ ಅಧಿಕಾರ ಇದ್ರೂ ಸ್ಪಂದಿಸಿದ್ದಾರೆ, ಇಲ್ಲದೆ ಇದ್ದಾಗೂ ಸ್ಪಂದಿಸಿದ್ದಾರೆ, ಇದ್ದಾಗೂ ಸ್ಪಂದಿಸಿದ್ದಾರೆ. ಈಗ ನೀವು ಹೇಳೋ ಪ್ರಕಾರ 24/7 ಏನೋ ಹೋಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದೀರಿ. ಆ ತರ ಏನಿಲ್ಲ. ಇಳಕಲ್ ಜನರು ಯಾರು ಗಾಬರಿ ಪಡಬೇಡಿ. ಇನ್ನೂ ಕೆಲವು ದಿನಗಳಲ್ಲಿ ನಮ್ಮ ಇಳಕಲ್ಗೆ ಒಂದು ನೇರ ಒಂದು ಆಲ್ಮಟ್ಟಿಯಿಂದ ಇಳಕಲ್ಗೆ ಒಂದು
ಡೈರೆಕ್ಟ್ ಪೈಪ್ಲೈನ್ ಆಗ್ತಾ ಇದೆ. ಯಾಲಗುಟ್ಟಿಯಿಂದ ಡೈರೆಕ್ಟ್ ನಮ್ಗೆ ಇಲ್ಕಲ್ಲಿಗೆ ನೀರು ಬರುತ್ತೆ. ಅವಾಗಿಂದ ಮುಂಚೆ ಏನು ಪ್ರೆಷರ್ ಇರುತ್ತೆ ಆ ಪ್ರೆಷರ್ ಕೂಡ ಅದೇ ರೀತಿಯಲ್ಲಿ ಮುಂಚೆ ತರನು 24/7 ರನ್ ಆಗುತ್ತೆ ಅಂತೇಳಿ ಈ ಮೂಲಕ ನಮ್ಮೆಲ್ಲ ಇಲ್ಕಲ್ ಜನತೆಗೆ ಹೇಳಲು ಇಚ್ಛಿಸುತ್ತೇನೆ. ಸುಮಾರು ಇಲ್ಕಲ್ ಜನತೆಗೆ ಕುಡಿಯೋ ನೀರಿನ ಸಮಸ್ಯೆ ಭಾಳ ಆಯಿತು. ಈಗ ಮೊನ್ನೆ ತಾನೇ ಇದು ಲಕ್ಷ್ಮೀ ಬಡಾವಣೆ ಜನರು ಬಂದು ತಾವು ಬಂದಿದ್ರಿ. ಅವಾಗ ಅವರು ಕ್ಷಮಾಪಣೆ ಕರ್ತವ್ಯ ಕಡ್ಡಿಪಡಿಸಿರಿ, ನಿಮಗೆ ಕ್ಷಮಾಪಣೆ ಕೇಳ್ತೀವಿ ಅಂತಂದ್ರೂ ಅವ್ರ ಮೇಲೆ ಕೇಸ್ ಆಗಿದೆ ಸಾರ್ವಜನಿಕರ ಮೇಲೆ. ಅಂದರೆ ಮೂಲಭೂತ ಕುಡಿಯೋ ನೀರಿನ ಸಮಸ್ಯೆ ಕೇಳಕ್ಕೆ ಬಂದರೂ ಕೇಸ್ ಆಗುತ್ತಾ? ಈಗ ನಾನು ಸ್ಪಷ್ಟೀಕರಣ ಇದು ಒಂದೇ ಸ್ಟ್ರೈಕ್ ಅಲ್ಲ, ನಮ್ಮ ನಗರಸಭೆದಾಗ ತುಂಬ ಹಿಂದ ಎಲ್ಲರೂ ಮಾಡ್ಕೊತ ಬಂದ ಸ್ಟ್ರೈಕ್. ಈಗ ಯಾಕೆ FIR ಆಯ್ತು ಅದನ್ನು ಯೋಚನೆ ಮಾಡಬೇಕು. ಈಗ ಒಂದು 6 ತಿಂಗಳಿಂದ ಸ್ಟ್ರೈಕ್ ನಡೆಯಕತ್ತದ ಈ ನೀರಿನ ಸಂಬಂಧ. ಯಾರೋ ಒತ್ತಡ ಹಾಕಿಸಿ ಯಾರೋ ಹೇಳಿ ಸ್ಟ್ರೈಕ್ ಮಾಡಿದ್ದಾರೆ, ಅದನ್ನು FIR ಮಾಡಿಸಿದ ಅನ್ನೋದು ಶಾಸಕರ ಮೇಲೆ ಆರೋಪ ಮಾಡೋದು ಸುಳ್ಳು, ತಪ್ಪು. ಶಾಸಕರು ಊರಲ್ಲೇ ಇಲ್ಲ, ನಿಮಗೂ ಗೊತ್ತು. ಅವರು ಒಂದು ಬೇರೆ ಕಾರ್ಯದ ನಿಮಿತ್ತ ಅವರು ಊರಲ್ಲಿ ಇರ್ಲಾರ್ದಕ್ಕ ಈಗ ಅವರು ಊರಲ್ಲಿಲ್ಲ ಅಂತೇಳಿ ಅವ್ರ ಮೇಲೆ ನೇರ ಆರೋಪ ಮಾಡೋದು ತಪ್ಪು. ಶಾಸಕರು ಯಾರ ಮೇಲೂ ಕೇಸ್ ಹಾಕಿ ಇಂಥವ್ರ ಮೇಲೆ ಹಾಕಿ ಅಂಥವ್ರ ಮೇಲೆ ಹಾಕಿ ಅಂತೇಳಿ ನಮ್ದಂತೂ ಅದು ಪ್ರವೃತ್ತಿ ಇಲ್ಲ, ನಮ್ಮ ಶಾಸಕರಿಗೆ ಅದು ಗೊತ್ತೂ ಇಲ್ಲ. ನಾವು ಮಾಡಬೇಕಾಗಿತ್ತು ಕೇಸ್ ಅಂದರೆ ನಾವು ದ್ವೇಷ ರಾಜಕಾರಣ ಮಾಡಬೇಕಾಗಿತ್ತಪ್ಪ ಅಂದ್ರೆ ನಮ್ಮ ಮೇಲೆ ಯಾರೇ ಕೇಸ್ ಹಾಕ್ಸಾರ ಅನ್ನೋದು ನಮ್ಗೆ ಗೊತ್ತೈತಿ. ನಾವು ಹಾಕ್ಬೇಕಿತ್ತು ಕೇಸ್. ಆದ್ರೆ ನಾವು ದ್ವೇಷ ರಾಜಕಾರಣ ಎಂದೂ ಮಾಡಿಲ್ಲ ಇಲ್ಲಿವರೆಗೂ. ನಾವು 3 ವರ್ಷ ಆಯ್ತು ಅಧಿಕಾರಕ್ಕೆ ಬಂದು, ಇಲ್ಲಿವರೆಗೂ ಯಾವುದೇ ಒಂದು FIR ಇಲ್ಲ. ನಾವು ಅದು ದ್ವೇಷ ರಾಜಕಾರಣ ಮಾಡಬೇಕಿತ್ತು. ಎಲ್ಲ ನಗರಸಭೆ ಮುಂದೆ ಬಂದವ್ರಿಗೆ ಎಲ್ಲರಿಗೂ ನಾವು ಏನಾದರೂ ಪ್ರತಿಭಟನೆ ಮಾಡೋರಿಗೆ ಬಂದವ್ರಿಗೆ ಎಲ್ಲರಿಗೂ ಕೇಸ್ ಹಾಕಿಸ್ಬೇಕಿತ್ತಪ್ಪ ಅಂದ್ರೆ ನಾವು ಯಾವಾಗೋ ಮಾಡ್ತಿದ್ದೇವೆ. ಇದು ನಾವು ಇದರಲ್ಲಿ FIR ಮಾಡಿದರೆ ನೀವು ರಾಜಕಾರಣಿಗಳು ಮಾಡ್ತಾರ ಅಂತೇಳಿ ಹೇಳೋದು ತಪ್ಪಾಗುತ್ತೆ. ಅದು ಏನೇನು ಪ್ರಕ್ರಿಯೆ ಇರುತ್ತೆ, ಅವರು ಕಾನೂನು ಚೌಕಟ್ಟಿನಲ್ಲಿ ಯಾವ ರೀತಿ ಅಧಿಕಾರಿಗಳಿಗೆ ಒಂದು ಹಕ್ಕಿರುತ್ತೆ, ಆಮೇಲೆ ಅವರು ಕಾನೂನು ಬಲ್ಲೋರು ಇರ್ತಾರೆ. ಈಗ ಅದ್ರ ಬಗ್ಗೆ ನಾವು ಏನು ಹೆಚ್ಚಿಗೆ ಹೇಳಕ್ ಹೋಗಲ್ಲ. ಇದರಲ್ಲಿ ನಾ ಇಷ್ಟೇ ಹೇಳಬಲ್ಲೆ, ನಮ್ಮ ಶಾಸಕರು ಹೇಳಿ ಹಾಕ್ಸಿದ್ದಾರೆ ಅನ್ನೋದಕ್ಕೆ ನಾವಿದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು. ಇದರಲ್ಲಿ ನಮ್ಮ ಶಾಸಕರು ಯಾವುದೇ ರೀತಿ ನಮ್ಗೆ ಇದು FIR ಆಗಿರೋದು ಇನ್ನೂ ನಮ್ಮ ಶಾಸಕರಿಗೆ ಗೊತ್ತಿದೆ ಇಲ್ಲೋ ಅನ್ನೋದು ನಮ್ಗೆ ಇನ್ನೂ ಗೊತ್ತಿಲ್ಲ. ಇನ್ಮೇಲೆ ನಾವೇ ಶಾಸಕರು ಒತ್ತಡದಿಂದನ ಇದು ಕೇಸ್ ಹಾಕಿದಾರೆ ಇಲ್ಲ, ನಮ್ಮ ಶಾಸಕರಿಗೆ ಇಂಥ FIR ಆಗೈತೆ ಅನ್ನೋದು ಇನ್ನೂ ಅವ್ರು ಗಮನಕ್ಕಿಲ್ಲ. ಯಾಕಂದ್ರೆ ಅವ್ರು ಊರಲ್ಲಿಲ್ಲ. ಅವ್ರಿಗೆ ಇದನ್ನ ನಾವೇ ತಿಳಿಸ್ತೀವಿ, ಇಂಥ ಸರ್ ಹಿಂಗಿದೆ ಒಂದು FIR ಆಗಿದೆ ಅಂತೇಳಿ ಇನ್ಮೇಲೆ ನಾವು ತಿಳಿಸ್ತೀವಿ. ಅವ್ರು ಶಾಸಕರು ಇನ್ವಾಲ್ವ್ಮೆಂಟ್ ಇರೋಕೆ ಬರೋದೇ ಇಲ್ಲ. ಆಮೇಲೆ ಈಗ ವಾಟರ್ ಬೋರ್ಡ್ AW ಸಿದ್ದಮನಿ ಅವರು ಮೊನ್ನೆ ಬಂದಾಗ್ರಿ ಅವ್ರ ಪ್ರಶ್ನೆ ಕೇಳಿದ 24/7 ನೀರದು ಯಾವ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಅಂತೇಳಿ ಅವ್ರು ಹೇಳ್ತಾರೆ, ಇದು ಮೊದಲಿನ ಥರ ಉಳಿದಿಲ್ಲ, 24/7 ಎಲ್ಲ ಕೊಲಾಪ್ಸ್ ಆಗಿದೆ ಅಂತಂದು ಹೇಳ್ತಾರೆ. ಅವರು ಮಾತಿನ ಬರದಲ್ಲಿ ಆ ಟೈಪ್ ಹೇಳಿರ್ಬೇಕು. 24/7 ಆದಲ್ಲೇ ನಮ್ಮ ಇಲ್ಕಲ್ಲಿಗೆ ಇನ್ನೂ ನೀರು ಬರಾಗತ್ತೆ. ನೀವು ಬೇರೆ ಊರು, ಬೇರೆ ತಾಲೂಕು, ಬೇರೆ ಡಿಸ್ಟಿಕ್ನಲ್ಲಿ ನೋಡಿದಂಥ ಪರಿಸ್ಥಿತಿ ನಮ್ಮ ಊರಾಗಂತಿರಲಿಲ್ಲ. ನಮ್ಮ ಜನರಿಗೆ ಅದು ಯಾಕೆ ದೊಡ್ಡ ಸಮಸ್ಯೆ ಆಗಿ ಕಾಣಕತ್ತೈತಪ್ಪ ಅಂದ್ರೆ ನಮ್ಮ ಜನರಿಗೆ ದೃಢ ತಪ್ಪಿಟ್ಟೈತಿ. ನಾವು ಹಿಂಗೆ ನಳ ಚಲೋ ಮಾಡಿದ್ಕೊನೆ ನೀರು ಬೀಳಂತ ನಾವು ನೋಡಿದಂಥವ್ರು, ಹಿಂಗೆ ಚಲೋ ಮಾಡಿದ್ಕೊನೆ ನೀರು ಬರೋಂತ ನೋಡಿ ನಾವು ಈಗ ಒಂದು ಸುಮಾರು ಒಂದು 10-12 ವರ್ಷದಿಂದ. ಅದು ಈಗ ಒಂದು ಸ್ವಲ್ಪ ದಿವಸ ನೀರು ಬರಲಿಲ್ಲಪ್ಪ ಅಂದ್ರೆ ನಮ್ಗೆ ರೂಢಿ ತಪ್ಪೆ, ಬೋರ್ ಹೊಡೆದು ರೂಢಿ ತಪ್ಪೈತಿ, ಬಾವಿ ಅಂಕರೆಲ್ಲ ಮುಚ್ಚಿಬಿಟ್ಟವ. ಎಷ್ಟೋ ಜನರಿಗೆ ರೂಢಿ ತಪ್ಪಿದ್ದ ಕಾರಣ ಒಮ್ಮಕ್ಳೇ ಅದು ಏನಾಗುತ್ತೆ, ನೀರು ಬರಲಿಲ್ಲ. ದಿನನಿತ್ಯ ನೋಡಿದಂಥ ವಸ್ತು ನಾವು 1-2 ದಿವಸ ಬರಲಿಲ್ಲ ಅನ್ಕೊಂಡು ಅದೊಂದು ಗಾಬರಿ ಆಗೋದಂತ ಸತ್ಯ. ನಾವು ಸಾರ್ವಜನಿಕರಿಗೆ ಹೇಳ್ತೀವಿ, ಇದೇ ಏನಪ್ಪ ಅಂದ್ರೆ ಮದ್ದಿನ ಥರನೇ 24/7 ರನ್ ಆಗುತ್ತೆ. ಯಾವುದೂ ಆತಂಕ ಪಡೋ ಇದಂತೂ ಇಲ್ಲ. ನೀವು FIR ಬಗ್ಗೆ ಕೇಳಿದ್ರಿ, FIRಗೆ ನಮ್ಮ ಶಾಸಕರಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ಇಲ್ಕಲ್ ನಗರದಲ್ಲಿ ಇರ್ತಕ್ಕಂಥ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ನಮ್ಮ ಸ್ನೇಹಿತರಾದಂಥ ಅಮೃತ್ ಗುಜ್ಜನವರು ಸವಿಸ್ತಾರವಾಗಿ ಅದರ ಆಗು ಹೋಗುಗಳನ್ನು ತಮಗೆಲ್ಲ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಇವತ್ತು ಮಾಜಿ ಶಾಸಕರಾಗಿರ್ತಕ್ಕಂಥ ಗದ್ದನಗೌಡ ಜಿ ಪಾಟೀಲ್ ಅವರು ಬಾಗಲಕೋಟೆಯಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡಿ ಕೆಲವೊಂದಿಷ್ಟು ಆರೋಪಗಳನ್ನು ನಮ್ಮ ಶಾಸಕರಾಗಿರ್ತಕ್ಕಂಥ ವಿಜಯ್ ಕಾಸಪ್ಪನವ್ರ ಸಾಹೇಬ್ರ ಮೇಲೆ ಮಾಡಿದ್ದಾರೆ. ಹಾಗಾಗಿ ಇವತ್ತು ಏನು ಮಾಧ್ಯಮದ ಮುಂದೆ ಪ್ರಶ್ನೆ ಮಾಡಿದಾರಲ್ಲ,
ನನಗನ್ಸುತ್ತಾ ಬಹುಶಃ ಪ್ರಶ್ನೆ ಮಾಡಿದ್ದು ನಮ್ಮ ಶಾಸಕರಿಗೆಲ್ಲ ತಮಗೆ ತಾವೇ ಪ್ರಶ್ನೆ ಮಾಡ್ಕೊಂಡಿದ್ದಾರೆ. ಯಾಕಂದ್ರ ಒಂದೇ ಆರೋಪ ಮಾಡಿದ್ದು ಮೊನ್ನೆ ನಡೆದಿರ್ತಕ್ಕಂಥ 9 ತಾರೀಕಿಗೆ ಏನು ನಗರಸಭೆಯಲ್ಲಿ ನೀರಿಗಾಗಿ ಸ್ಟ್ರೈಕ್ ನಡೆದಿತ್ತು, ಅವ್ರ ಮೇಲೆ ಶಾಸಕರ ಮಾತು ಕೇಳಿ ಉದ್ದೇಶಪೂರ್ವಕವಾಗಿ ಕಮಿಷನರ್ ಜಾಧವ್ ಅವರು ಅವ್ರ ಮೇಲೆ ಕೇಸ್ ಹಾಕ್ಯಾರ ಅಂತ ಹೇಳಿದರು. ಮಾಜಿ ಶಾಸಕರೇ, ನಮ್ಮ ಸಾಹೇಬರು ವಿಜಯನ್ ಕಾಶಪ್ಪನವರು ನಿಮ್ಮ ಕಾರ್ಯಕರ್ತರ ಮೇಲೆ ಕೇಸ್ ಮಾಡಬೇಕಾಗಿದ್ರ ಇದೇ ಆ 7 ತಾರೀಕಿಗೆ ಬಿಜೆಪಿಯ ಮುಖಂಡರಾಗಿರ್ತಕ್ಕಂಥ ವೆಂಕಟೇಶ್ ಕೋತಾ ಅವರು ನಗರಸಭೆಯ ಮುಂದೆ ನಿಂತು ಏನೇನೋ ನಮ್ಮ ಶಾಸಕರ ಬಗ್ಗೆ ಏಕವಚನದಲ್ಲಿ ಮಾತಾಡಿದರು. ಇದೇ ನೀರಿನ ಸಮಸ್ಯೆ ಇಟ್ಕೊಂಡು ಬಂದಿದ್ರು. ಅವರ ಉದ್ದೇಶ ಶಾಸಕರ ಬರೆಯೋದಾಗಿತ್ತು. ಅವತ್ತೇನಾದ್ರು ನಮ್ಮ ಶಾಸಕರ ಮೇಲೆ ಕೇಸ್ ಹಾಕ್ಸಿದ್ರ? ಇಲ್ಲ. ಅವರಿಗೆ ಯಾರ ಮೇಲೆ ದ್ವೇಷ ರಾಜಕಾರಣ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ. ಮೊನ್ನೆ ಯಾಕೆ ಕೇಸ್ ಆಯ್ತು, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ. ನಗರಸಭೆಯ ಮುಂದೆ ನಮ್ಮ ಹಕ್ಕುಗಳಿಗಾಗಿ ನಾವು ಪ್ರತಿಭಟನೆ ಮಾಡಲಿಕ್ಕೆ ನಮಗೆ ಅಧಿಕಾರ ಇದೆ. ನಮಗೆ ಆಗಿರ್ತಕ್ಕಂಥ ತೊಂದರೆಗಳಿಗೆ ಕೇಳಲಿಕ್ಕೆ ಹೋಗಿ ನಮಗೆ ಅಧಿಕಾರ ಇದೆ. ಆದ್ರೆ ಸರ್ಕಾರಿ ಕಚೇರಿಗಳನ್ನ ಕೀಲಿ ಹಾಕಿ, ಸರ್ಕಾರ ಕೆಲಸದಲ್ಲಿರ್ತಕ್ಕಂಥ ನೌಕರರನ್ನ ಹೊರಗಡೆ ಹಾಕಿ ಕೀಲಿ ಹಾಕ್ಲಿಕ್ಕೆ ನಮ್ಮ ಸಾರ್ವಜನಿಕರಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಯಾರೇ ಇರ್ಬೋದು, ಯಾರಿಗೆ ಅಧಿಕಾರ ಇಲ್ಲ ಕೀಲಿ ಹಾಕ್ಲಿಕ್ಕೆ. ಇದು ನಾವು ಆರೋಪ ಮಾಡ್ತಾ ಇಲ್ಲ, ಮಾಧ್ಯಮದಲ್ಲಿ ನೋಡಿದ್ವಿ ನಾವು. ಅವರೇ ಸ್ವತಃ ಹೊರಗಿರ್ತಕ್ಕಂಥ ಸಿಬ್ಬಂದಿಗಳನ್ನ, ಪಬ್ಲಿಕ್ ಅನ್ನ ಹೊರಗಡೆ ಹಾಕಿ ಕೀಲಿ ಹಾಕಿದ್ದಾರೆ. ಅದು ಹೈಲೈಟ್ ಆಗಿದೆ. ಆ ಅಧಿಕಾರಿಗಳು ಸರ್ಕಾರಿ ನಿಯಮದ ಪ್ರಕಾರ ಅವ್ರು ಏನು ಕಾನೂನುಬದ್ಧವಾಗಿ ಏನ್ ಮಾಡಬೇಕಾಗಿತ್ತು ಕೆಲಸ ಮಾಡ್ಯಾರ. ಏನ್ ತಪ್ಪಿದೆ? ಶಾಸಕ ಮೇಲೆ ಆರೋಪ ಮಾಡೋದು ಯಾಕೆ? ನಿಮ್ಗೆ ನೀರು ಕೇಳಬೇಡ ಅಂದವ್ರು ಯಾರು? ಮುನ್ಸಿಪಾಲಿಟಿ ಬಂದು ಕುಂದ್ರಬೇಡ ಅಂದವ್ರು ಯಾರು? ಶಾಸಕ ಏನಾದ್ರು ನಿಮ್ಗೆ ಫೋನ್ ಮಾಡಿ ಹೇಳ್ತಾರ? ಇಲ್ಲ. ಮತ್ತೊಂದು ಆರೋಪ ಮಾಡ್ತೀರಿ. ಕೇಳಿದ್ರ ಮಾಜಿ ಶಾಸಕರ ಅಲ್ಲಿ ಹೋಗಿಲ್ಲ ನೋಡಿಲ್ಲ ಅಂತ ಹೇಳ್ತಾರ. ನೋಡದೆ ಇರ್ತಕ್ಕಂಥ ಆರೋಪವನ್ನ ಹೇಗೆ ನೀವು ಅಪರಾಧ ಅಂತ ಆರೋಪ ಮಾಡ್ತೀರಿ? ನೀವು ಮಾಜಿ ಶಾಸಕರೇ, ನೀವು 3 ಬಾರಿ ಶಾಸಕರಾದವರು, ನೋಡಿರ್ತಕ್ಕಂಥ ವಿಷಯದ ಬಗ್ಗೆ ಯಾವ ಆಧಾರದ ಮೇಲೆ ನೀವು ಆರೋಪ ಮಾಡ್ತೀರಿ? ಫಾರ್ಮ್ ಹೌಸ್ ನಲ್ಲಿ ಅವ್ರಿಗೆ 2 ಬೋರ್ವೆಲ್ ಹಾಕ್ಸಂದದ ಸ್ವಂತ ಖರ್ಚಿನಲ್ಲಿ. ಸುಮ್ಮನೆ ತಂದು ಪ್ರೊಡ್ಯೂಸರ್ ಕಲೆಕ್ಷನ್ ಹೋಗೋದಂತೆ ಜನರಿಗೆ ತಪ್ಪು ಸಂದೇಶ ಕೊಡಬಾರ್ದು. ಇದು ನಿಮ್ಮ ಸ್ಥಾನಕ್ಕೆ ಗೌರವ ತರ್ತಕ್ಕಂಥ ವಿಷಯವಲ್ಲ. ಸಣ್ಣತನಕ್ಕೆ ಹಿಡಿಬಾರ್ರಿ. ಯಾವುದೋ ಮಾತು ಕೇಳಿ ಮಾಡಕ್ ಕೆಲಸ ಇದೆಯೋ ಇಲ್ಲ ಗೊತ್ತಿಲ್ಲ, ಆರೋಪ ಮಾಡೋದಾದ್ರೆ ನೀವು ಶಾಸಕರ ಮೇಲೆ ಆರೋಪ ಮಾಡಿ, ತಾಲೂಕಿನ ಅಭಿವೃದ್ಧಿ ಬಗ್ಗೆ ಕುರಿತಾಗಿ ಆರೋಪ ಮಾಡಿ, ಅದಕ್ಕೆ ಅವ್ರು ಉತ್ತರ ಕೊಡ್ತಾರ. ಇಲ್ಲ ಸಲ್ಲದ ಆರೋಪವನ್ನು ಮಾಡಬಾರ್ದು. ಇದು ಸರಿಯಾದ ಬೆಳವಣಿಗೆ ಅಲ್ಲ. ಆ 12 ಕೇಸ್ ಹಾಕ್ಸಿದ್ರು. 12 ಕೇಸ್, ಒಂದಲ್ಲ ಎರಡಲ್ಲ, 12 ಕೇಸ್, ಇನ್ಕ್ಲೂಡಿಂಗ್ ಅವತ್ತಿನ ಮಾಜಿ ಶಾಸಕ ವಿಜಯನ್ ಕಾಶಪ್ಪನವ್ರನ್ನ ಆರೋಪ ಮಾಡಿ. ಆದ್ರೆ ಅವೆಲ್ಲವೂ ಕೋರ್ಟ್ನಾಗ ನಿರ್ದೋಷಿಯಾಗಿ ನಿರ್ಭರ ಅಂತ ಹೇಳಿ ನಾವೆಲ್ಲವೂ ಹೊರಗೆ ಬಂದ. ಆ ಮತ್ ಬೇರೆ ಸುಳ್ಳು ಪ್ರಕರಣ ದಾಖಲೆ ಮಾಡೋದು, ನಿಮ್ಮನ್ನ ಸುಳ್ಳು ಅಧಿಕಾರಿಗಳನ್ನ ರಾಜಕೀಯವಾಗಿ ಬಳಸ್ಕೊತಕ್ಕಂಥದ್ದು, ಇಂಥ ಯಾವುದೂ ಕೆಟ್ಟ ಉದ್ದೇಶ ಮಾನ್ಯ ಶಾಸಕರಾಗಿರ್ತಕ್ಕಂಥ ವಿಜಯನ್ ಕಾಶಪ್ಪನವರಿಗೆ ಇಲ್ಲ. ನಾವೇ ಎಷ್ಟೋ ಸತ ಹೇಳಿದ್ವಿ ಅವರಿಗೆ, ಸರ ಇಲ್ಲಿ ಈ ತರ ನಡೀತಾ ಆ ತರ ನಡೀತಾ, ಅವ್ರ ಮೇಲೆ ಕೇಸ್ ಮಾಡ್ರಿ, ಈ ತರ ಕೇಸ್ ಮಾಡ್ರಿ ಅಂತ ಹೇಳಿ. ಆದ್ರ ಅವರು ನಮಗ ಪ್ರತಿ ಸಲ ಒಂದು ಸಜೆಸ್ಟ್ ಮಾಡ್ತಾರ. ಅವ್ರು ಏನಂದ್ರ, ನೋಡಪ್ಪ, ಜನ ನಮಗೆ ವೋಟ್ ಹಾಕಿ ಅಧಿಕಾರ ಕೊಟ್ಟಿದ್ದು ಜನರ ಅಭಿವೃದ್ಧಿಗಾಗಿ, ಜನರ ಒಳಿತಿಗಾಗಿ, ಈ ಕ್ಷೇತ್ರದ ಅಭಿವೃದ್ಧಿಗಾಗಿ. ನಾವು ದೇಶ ರಾಜಕಾರಣ ಮಾಡೋದು ಬೇಡ. ನಾವು ಆರಿಸಿ ಬಂದ ಶಾಸಕರಾಗಿ ಅವತ್ತೇನ ಎಲ್ಲ ನಮ್ಮವರು, ಈ ಕ್ಷೇತ್ರ ಇರ್ತಕ್ಕಂಥ ಎಲ್ಲಾ ಜನ ನಮ್ಮವರು. ನಾವ್ ಯಾರ ಮೇಲೆ ದೇಶ ರಾಜಕಾರಣ ಮಾಡೋದು ಬೇಡ, ಯಾರ ಮೇಲೆ ಸುಳ್ಳು ಕೇಸ್ ಮಾಡಿಸೋದು ಬೇಡ ಅಂತ ಹೇಳಿ ಪ್ರತಿ ಸಲ ನಾವು ಸಜೆಸ್ಟ್ ಮಾಡ್ತಕ್ಕಂಥ ಶಾಸಕರು ಇವತ್ತು ನಮ್ಮ ಈ ಕ್ಷೇತ್ರದ ಪುಣ್ಯ ಅಂತ ತಿಳ್ಕೋಬೇಕು. ಅಂತ ಶಾಸಕರ ಬಗ್ಗೆ ನೀವು ಸುಳ್ಳು ಆರೋಪ ಮಾಡೋದು, ಇದು ಬಹುಶಃ ಇಡೀ ತಾಲೂಕಿಗೆ ಒಂದು ಮುಜುಗರ ಪಡ್ತಕ್ಕಂಥದ್ದು. ಇವತ್ತು ಈ ಕ್ಷೇತ್ರದಲ್ಲಿ ದ್ವೇಷ ರಾಜಕಾರಣ, ಸುಳ್ಳು ಪ್ರಕರಣ ದಾಖಲೆ ಮಾಡ್ತಕ್ಕಂಥ ಕೀರ್ತಿ, ಸುಳ್ಳು ಹೇಳ್ತಕ್ಕಂಥ ಕೀರ್ತಿ ಯಾರಿಗೆ ಸಲ್ಲಬೇಕಂದ್ರ ಮಾಜಿ ಶಾಸಕರಾಗಿರ್ತಕ್ಕಂಥ ದೊಡ್ಡನಗೌಡ ಜಿ ಪಾಟೀಲ್ ಅವರಿಗೆ ಮತ್ತು ಬಿಜೆಪಿ ಅವರಿಗೆ. ಅವರ ಉದ್ದೇಶ, ಅವರ ಸಿದ್ಧಾಂತನೇ ಇದು. ಅದರ ಜೊತೆಗೆ ಇವತ್ತು ಜನರಿಗೆ ಸುಳ್ಳು ಹೇಳೋದು, ಜನರ ದಾರಿ ತಪ್ಪಿಸೋದು, ಬೇರೆ ಬೇರೆ ಸಂದೇಶವನ್ನು ಕೊಡ್ತಕ್ಕಂಥದ್ದು. ಇವತ್ತು ಅಲ್ಪ ಸ್ವಲ್ಪ ನೀರಿನ ಸಮಸ್ಯೆಗಳು ಆಗಿರ್ಬೋದು.
ಇಲ್ಲ ಅಂತ ಹೇಳಕತ್ತಿಲ್ಲ ನಾನು. ಅದನ್ನ ನೀವು ರಾಜಕೀಯವಾಗಿ ಬಳಸ್ಕೊಂಡು ಶಾಸಕರ ಮೇಲೆ ಆರೋಪ ಮಾಡೋದು ಎಷ್ಟು ಸರಿ ಅನ್ನೋದು ನೀವೇ ಪ್ರಶ್ನೆ ಮಾಡ್ಕೋಬೇಕು. ಇವತ್ತು ಬಿಜೆಪಿ ಕಾರ್ಯಕರ್ತರ ಮೇಲೆ ಕೇಸ್ ಮಾಡ್ತಾರೆ ಅಂತ ಹೇಳಕತ್ತಾರ ಅವರು. ಸಿಂಪಲ್ ಒಂದೇ ಎಕ್ಸಾಂಪಲ್ ಹೇಳ್ತಂತ ತಿಳ್ಕೊಂಡ್ರೆ, ಮಾಜಿ ಶಾಸಕರು ದೊಡ್ಡ ಪಾಟೀಲ್ ಅವರೇ ಮೊನ್ನೆ ಆಗಿರ್ತಕ್ಕಂಥ ಪ್ರಕರಣದಲ್ಲಿ ದೊಡ್ಡಪ್ಪ ಅನ್ನೋ ವ್ಯಕ್ತಿ ನಮ್ಮ ಕಾಂಗ್ರೆಸ್ನ ಬೂತ್ ಅಧ್ಯಕ್ಷ ಕೂಡ, ಅವರು ಕೂಡ ಆ ಪ್ರಕರಣದಲ್ಲಿ ಹೆಸರಿದೆ. ನಾನು ನಿನ್ನೆ ನೋಡಿದೆ ನ್ಯೂಸ್ನ್ಯಾಗ, ನಮಗ್ ಗೊತ್ತಿರಲಿಲ್ಲ, ಬಟ್ ನಾನು ನಿನ್ನೆ ಅದನ್ನು ನೋಡಿದೆ ನ್ಯೂಸ್ನ್ಯಾಗ. ಅದರಲ್ಲಿ ಕೆಲವೊಂದಿಷ್ಟು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಮುಖಂಡರ ಹೆಸರುಗಳಿದಾವೆ. ನಮ್ಮ ಶಾಸಕರು ಮಾಡಿಸೋದಾಗಿದ್ರ ಎಲ್ಲ ನೀವು ಬಿಜೆಪಿ ಲೀಡರ್ಸ್ ಹಾಕ್ಬೋದಾಗಿತ್ತಲ್ಲ, ನಮ್ಗೆ ಆ ಪಾರ್ಟಿ ಮುಖಂಡರ ಯಾಕೆ ಹಾಕ್ಸ್ಬೇಕಾಗಿತ್ತು? ಅವರ ನಾನು ನಿಮ್ಗೆ ಸ್ಪಷ್ಟವಾಗಿ ಹೇಳೋದಂದ್ರ ಅವ್ರ ಇದರಲ್ಲಿ ಯಾವುದೇ ಇನ್ವಾಲ್ವ್ಮೆಂಟ್ ಇಲ್ಲ. ಅಧಿಕಾರಿಗಳೇ ಖುದ್ದಾಗಿ ತಾವೇನ್ ಮಾಧ್ಯಮದಲ್ಲಿ ತೋರಿಸಿರ್ತಕ್ಕಂಥ ವಿಡಿಯೋಗಳನ್ನು ನೋಡಿ ಪೊಲೀಸರು ಮತ್ತು ಅಧಿಕಾರಿಗಳು ಕೂಡಿಕೊಂಡು ಆ ವಿಡಿಯೋದಲ್ಲಿ ಯಾರಿದಾರ ಅವ್ರ ಮೇಲೆ ಕಾನೂನುಬದ್ಧವಾಗಿ ಅವ್ರಿಗೇನು ಕೆಲಸ ಮಾಡಿ ಅಡಚಣೆ ಉಂಟಾಗಿದೆ ಆ ಸೆಕ್ಷನ್ ಅನ್ನ ಹಾಕಿರ್ಬೋದು. 353 ಹಾಕಿದ್ರೆ ಅಂತ ಹೇಳಿ ನೋಡಿದೆ ನಾನು. ಅದು ಕಾನೂನುಬದ್ಧವಾಗಿ ಅವ್ರೇನ್ ಮಾಡ್ಬೇಕು ಮಾಡಿದಾರೆ. ಅವ್ರ ತಡೆ ಕೊಟ್ಟ ತಡೆ ಆದಂತ ಸಂದರ್ಭದಲ್ಲಿ ಅದು ಮಾಡಬೇಕಾಗಿರ್ತಕ್ಕಂಥ ಅವರ ಒಂದು ಕರ್ತವ್ಯ ಮಾಡಿದ್ದಾರೆ. ಆದ್ರೆ ಅದನ್ನೇ ಇಟ್ಕೊಂಡು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹೋಗಿ ಮಾಜಿ ಶಾಸಕರು ಸುಳ್ಳು ದೂರನ್ನು ಕೊಡೋದು, ಈಗಿರ್ತಕ್ಕಂಥ ಶಾಸಕರ ಮೇಲೆ ಸುಳ್ಳು ಆರೋಪನ ಮಾಡುವುದು, ಇದೆಲ್ಲ ಬಿಟ್ರೆ ನೀವು ಮಾಜಿ ಶಾಸಕರು ಅನ್ನುವುದಕ್ಕೆ ಅರ್ಹರಿರ್ತೀರಿ. ಇಲ್ಲ ಅಂದ್ರೆ ಅದಕ್ಕೆ ಆ ಹೆಸರಿಗೆ ನೀವು ಅಗೌರವ ತರ್ತಕ್ಕಂಥವ್ರಾಗ್ತೀರ ಅಂತ ಹೇಳಿ ನಾನು ಮಾಜಿ ಶಾಸಕರಿಗೆ ನಾನು ಈ ಮಾಧ್ಯಮದ ಮೂಲಕ ನನ್ನ ಒಂದು ಸಜೆಸ್ಟ್ ಮಾಡಲಿಕ್ಕೆ ಬಯಸ್ತೀನಿ. ನಾನು ಇವತ್ತು ತಾವೆಲ್ಲ ನೋಡಿದಾಗ ಈ ಹಿಂದೆ 2018ರಿಂದ 2022ರಲ್ಲಿ ಮಾಜಿ ಶಾಸಕರ ಅಧಿಕಾರದಲ್ಲಿದ್ದರು ದೊಡ್ಡಗೌಡ ಪಾಟೀಲ್ ಅವರು. ಅವರೇ ಹೇಳ್ತಾರ 2012ರಲ್ಲಿ ಇದೇನು ನೀರಿಂದು ಯೋಜನೆ ಬಂದಂತ ಸಂದರ್ಭದಲ್ಲಿ 10 ವರ್ಷಕ್ಕೊಮ್ಮೆ ಅದನ್ನ ಅಪ್ಲಿಕೇಶನ್ ಮಾಡಬೇಕಾಗಿತ್ತು ಅಂತ ಹೇಳಿ ದೊಡ್ಡಗೌಡ ಪಾಟೀಲ್ ಅವರು ಹೇಳ್ತಾರ. 10 ವರ್ಷ 2013 ಅದು ಯೋಜನೆ ಜಾರಿ ಬಂದ ಸಂದರ್ಭದಲ್ಲಿ 10 ವರ್ಷದಲ್ಲಿ ಎಷ್ಟಾಯ್ತು? 2022 ಆಗುತ್ತಲ್ಲ. 2022ರಲ್ಲಿ ಯಾರು ಅಧಿಕಾರದಲ್ಲಿದ್ರು? ಮಾಜಿ ಶಾಸಕ ದೊಡ್ಡಗೌಡ ಪಾಟೀಲ್ ಅವರಿದ್ರು. ಅವಾಗ ಅಪ್ಲಿಕೇಶನ್ ಮಾಡಬಹುದಾಗಿತ್ತಲ್ಲ. ತಾವು ಒಂದ್ ವರ್ಷ ಪ್ರೊಸೆಸ್ ಅನುದಾನ ಬಿಡುಗಡೆ ಮಾಡಿಸಿ ಟೆಂಡರ್ ಪ್ರೊಸೆಸ್ ಮಾಡಿಸಿ ಮಾಡ್ತಕ್ಕಂಥ ಒಂದ್ ವರ್ಷ ಟೈಮ್ ಬಿಡುತ್ತ ತಾವು ಮಾಡಿದ್ದಂದ್ರ ಇಷ್ಟೊತ್ತಿಗೆ ಅದು ಕೆಲಸ ಪೂರ್ಣ ಆಗಿರ್ತಿತ್ತು, ಜನರಿಗೆ ಯಾವ ತೊಂದರೆ ಇರ್ತಿದ್ದಿಲ್ಲ. ಇಂಥ ಕೆಲಸಗಳನ್ನು ಮಾಡೋದನ್ನು ಬಿಟ್ಟು ಸುಳ್ಳು ಆರೋಪವನ್ನು ಮಾಡ್ಕೊಂಡು ಅಡ್ಡಾಡಕತ್ತಾರೆ ಇವರು. ಅಧಿಕಾರ ಇದ್ದಾಗ ಯಾವುದೇ ಕೆಲಸ ಜನರ ಪರವಾಗಿ ಕೆಲಸ ಮಾಡಲಿಲ್ಲ. ಅಲ್ಲಿ ಅಧಿಕಾರ ಇಲ್ಲದಂತ ಸಂದರ್ಭದಲ್ಲಿ ಅಧಿಕಾರದಲ್ಲಿ ಇರ್ತಕ್ಕಂಥ ಮಾನ್ಯ ಶಾಸಕರ ಬಗ್ಗೆ ಸುಳ್ಳು ಆರೋಪವನ್ನು ಮಾಡೋದು, ಜನರ ಸಿಂಪತ್ತನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಇದು ಯಾವುದು ಸಾಧ್ಯ ಇಲ್ಲ. ಈ ಕ್ಷೇತ್ರದ ಜನ ವಿಜಯಾನಂದ ಕಾಶ್ಯಪ್ಪನವರಂದ್ರೆ ಏನಂದ್ರೆ ಗೊತ್ತು, ಮಾಜಿ ಶಾಸಕ ಎಷ್ಟು ಮಟ್ಟಿಗೆ ಅಧಿಕಾರ ಮಾಡಿದ್ರೆ ಅನ್ನೋದು ಅವ್ರಿಗೆ ಗೊತ್ತು. ಹಾಗಾಗಿ ನಿಮ್ಮನ್ನ 30,000 ಮತದಿಂದ ಸೋಲಿಸಿ ನಿಮ್ಮ ಮನೆ ಕುಂದಿಸ್ಯಾರ. ಅದಕ್ಕೆ ನಮ್ಮ ಶಾಸಕರಾಗಿರ್ತ ವಿಜಯಾನಂದ ಕಾಶ್ಯಪ್ಪನವರಿಗೆ ಅಧಿಕಾರ ಕೊಡ್ತಾರ. ಇದನ್ನು ಗಮನ ಇಟ್ಕೊಂಡು ಮಾತಾಡ್ರಿ ಅಂತ ಹೇಳಿ ಬಿಜೆಪಿ ಅವರಿಗೆ ಮತ್ತು ಮಾಜಿ ಶಾಸಕರಿಗೆ ಈ ಮಾಧ್ಯಮದ ಮೂಲಕ ನಾನು ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೀನಿ. ಇದೇ ರೀತಿ ನೀವು ನಮ್ಮ ನಾಯಕರಾಗಿರ್ತಕ್ಕಂಥ ನಮ್ಮ ಶಾಸಕರ ಬಗ್ಗೆ ಸುಳ್ಳು ಆರೋಪವನ್ನು ಮಾಡೋದಾದ್ರೆ ಅದಕ್ಕೆ ನಾವು ತಕ್ಕ ಉತ್ತರವನ್ನ ಬಹಳ ಗಂಭೀರವಾಗಿ ಎಚ್ಚರದಿಂದ ಆರೋಪ ಮಾಡ್ರಿ ಅಂತ ಹೇಳಿ ಹೇಳಿಕೆ ಬಯಸ್ತೀನಿ. ಗೋಷ್ಠಿಯನ್ನ ಕರೆದಿದ್ದು ಉದ್ದೇಶ ಏನಪ್ಪಾ ಅಂತಂದ್ರೆ, ಸನ್ಮಾನ್ಯ ಶಾಸಕರಾದಂತಹ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ಪನವರ ಸಾಹೇಬರ ಮೇಲೆ ಒಂದು ಸುಳ್ಳು ಆರೋಪವನ್ನು ಮಾಡಿದ್ದಾರೆ. ಏನಪ್ಪಾ ಅಂತಂದ್ರೆ, ಲಕ್ಷ್ಮೀನಗರದ ನಿವಾಸಿಗಳು ನೀರಿನ ಸಮಸ್ಯೆಗಾಗಿ ಅಂದ್ರೆ ಮೂಲಭೂತ ಸೌಕರ್ಯಗಳ ಸಂಬಂಧ ಅವರು ಸ್ಟ್ರೈಕ್ ಮಾಡಿದ್ರು. ಅದ್ರ ಸಂಬಂಧ ಅವ್ರ ಮೇಲೆ ಶಾಸಕರೇ ಒಂದು FIR ಮಾಡ್ಸ್ಯಾರ ಅಂತ ಹೇಳಿ ಒಂದು ಸುಳ್ಳು ಸುದ್ದಿ ಒಂದು ಕ್ಷೇತ್ರದಲ್ಲಿ ಹರಿದಾಡ್ತಾ ಇದೆ. ಇದು ಸುಳ್ಳು ಅಂತ ಹೇಳ್ತೀನಿ. ಯಾಕಪ್ಪ ಅಂತಂದ್ರೆ, ಈಗಾಗಲೇ ಸಾಕಷ್ಟು ಸಲ ನೀರಿನ ಸಮಸ್ಯೆ ಆದಾಗ ಒಪ್ಕೊಂಡ್ರಿ, ನಾವು ಸಮಸ್ಯೆ ಆಗೈತಿ. ಸಮಸ್ಯೆ ಆದಾಗ ಸಾಕಷ್ಟು ಜನರು, ವಾರ್ಡಿನ ಜನರು ಬಂದು ಸ್ಟ್ರೈಕ್ ಮಾಡುವಾಗ ನಾವು ಸಾಹೇಬ್ರು ಎಲ್ಲರ ಮ್ಯಾಗೂ ಒಂದು ಕೇಸ್ ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡ್ಲಿಲ್ಲ? ಇವ್ರ ಮ್ಯಾಗ್ಲೇ ಯಾಕೆ ಮಾಡಿದ್ರು? ಇವ್ರು ಏನಪ್ಪಾ ಅಂತಂದ್ರ ಬಂದು ಅಲ್ಲಿ ಒಂದು ಅಧಿಕಾರಿಗಳು ಕೆಲಸ ಮಾಡುವಂತಹ ವೇಳೆಯಲ್ಲಿ ಅಧಿಕಾರಿಗಳನ್ನ ಎಲ್ಲರನ್ನೂ ಹೊರಗೆ ಹಾಕಿ ಅಲ್ಲೇನಪ್ಪಾ ಅಂತಂದ್ರ ಅಷ್ಟು ಆಫೀಸಿಗೆ ರೂಮಿಗೆ ಚಾವಿ ಹಾಕಿ ಅವತ್ತೇನಂದ್ರ ಕೆಲಸಕ್ಕೆ ಒಂದು ಅಡೆತಡೆ ಮಾಡಿದ್ರು. ಆ ಉದ್ದೇಶಕ್ಕೆ ಕಮಿಷನರ್ ಸರ್ ಏನ್ ಮಾಡಿದ್ರು ಅಂದ್ರೆ, ಅಲ್ಲಿ ಯಾವುದೇ ಒಂದು ದಾಖಲಾತಿಗಳು ಏನು ಹಾಳಾಗಬಾರ್ದು ಅನ್ನೋ ಉದ್ದೇಶಕ್ಕೆ ಅವ್ರೇನಂದ್ರೆ ಒಂದು ತಮ್ಮ ಆತ್ಮ ಸಂರಕ್ಷಣೆಗಾಗಿ ಒಂದು ಕ್ಷಣದ ಮೇಲೆ ಏನಪ್ಪಾ ಅಂತಂದ್ರೆ ಕೇಸ್ ಮಾಡಿರ್ಬೋದು. ಅದು ನಮಗೂ ಗೊತ್ತಿಲ್ಲ. ನಾವು ಒಂದಿಷ್ಟು ಇಂಟರ್ನೆಟ್ ಮುಖಾಂತರ ನೋಡಿದಷ್ಟೇ ನನ್ಗೆ ಗೊತ್ತು.
ಶಾಸಕರ ಮೇಲೆ ಒಂದು ಆರೋಪ ಮಾಡೋದು ಸುಳ್ಳು. ಯಾಕಂದ್ರೆ ಸಾಹೇಬರು ಇರೋದೇ ಒಂದು ಸಾರ್ವಜನಿಕರ ಒಂದು ಎಲ್ಲ ಕೆಲಸ ಮಾಡೋ ಸಂಬಂಧ, ಜನರ ಸಂಬಂಧ ನಮ್ಮ ಶಾಸಕರ ಇರೋದು. ಈಗಾಗಲೇ ನಾವೆಲ್ಲ ಅಧಿಕಾರದಲ್ಲಿ ಇದ್ದಾಗ ಸಾಕಷ್ಟು ವಾರ್ಡ್ಗಳಲ್ಲಿ ಬೋರ್ವೆಲ್ಗಳನ್ನ ಕೊಡಿಸಿವಿ. ಆಮೇಲೆ ಕೆಟ್ಟೋದಂತ ಬೋರ್ವೆಲ್ಗಳನ್ನ ರಿಪೇರಿ ಮಾಡಿಸೋದಾಗಿರ್ಬೋದು. ಆಮೇಲೆ ಸಾಕಷ್ಟು ವಾರ್ಡ್ಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ಹೊಸದಾಗಿ ಸ್ಥಾಪನೆ ಮಾಡಿದ್ವಿ. ಆಮೇಲೆ ನಿಂತು ಹೋದ ಎಷ್ಟೋ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ಮರುಚಾಲನೆ ಮಾಡಿದ್ವಿ. ಆಮೇಲೆ ನೀರಿನ ಸಮಸ್ಯೆ ಎಲ್ಲೆಲ್ಲದೆ ಎಲ್ಲ ಕಡೆ ಸಾಕಷ್ಟು ಬೋರ್ವೆಲ್ ಕೊರೆಸೋದಾಗಿರ್ಬೋದು, ಸಾಕಷ್ಟು ಕೆಲಸಗಳನ್ನ ಮಾಡಿದ್ವಿ. ಆಮೇಲೆ ನಾವೊಂದು ಅಧಿಕಾರದಲ್ಲಿದ್ದಾಗ ಅವ್ರು ನಮ್ಮ 8 ಮಂದಿ ಮೇಲೂ ಕೇಸ್ ಮಾಡಿದ್ರು. ನಾವು 2.5 ವರ್ಷಗಳ ಕಾಲ ನಾವು ಸಣ್ಣ ಮಕ್ಕಳನ್ನ ಕರ್ಕೊಂಡು ನಾವು ಕೋರ್ಟಿಗೆ ಅಡ್ಡಾಡಿದ್ವಿ. ನಮ್ಮ ಶಾಸಕರು ಯಾರ ಮೇಲೂ ಒಂದು ದ್ವೇಷ ರಾಜಕಾರಣ ಮಾಡೋರೆಲ್ಲ, ಎಲ್ಲ ಒಂದು ಜನರ ಪರವಾಗಿ ಇರುವಂತವ್ರು ಅಂತ ಹೇಳ್ತೀನಿ. ಅದೇ ರೀತಿ ಈ ಒಂದು ನಮ್ಮ ಶಾಸಕರ ಮೇಲೆ ಇರುವಂತಹ ಆರೋಪ ಸುಳ್ಳು ಅಂತ ಹೇಳ್ತೀನಿ. ಯಾವುದೋ ಒಂದು ಜನರಿಗೆ ಕಡಿಮೆ ತಿಳುವಳಿಕೆ ಇದ್ರೂ ಪರವಾಗಿಲ್ಲ, ತಪ್ಪು ತಿಳುವಳಿಕೆಯನ್ನ ಜನರಿಗೆ ಮುಟ್ಟಿಸಬಾರ್ದು ಅನ್ನೋ ಒಂದು ಉದ್ದೇಶ ನಾನು ಇವತ್ತೆಲ್ಲರಿಗೂ ಹೇಳ್ತೀನಿ. ಯಾರು ಒಂದು ತಪ್ಪು ತಿಳುವಳಿಕೆ ಜನರಿಗೆ ಮುಟ್ಟಿಸುವಂತ ಕೆಲಸವನ್ನ ಮಾಡಬೇಡ್ರಿ. ಈ ಒಂದು ದೃಶ್ಯ ಮಾಧ್ಯಮದ ಹಾಗೂ ಪತ್ರಿಕಾ ಮಾಧ್ಯಮದ ಮೂಲಕ ಸಾಹೇಬರ ಮೇಲೆ ಮಾಡಿರುವಂತಹ ಆರೋಪ ಸುಳ್ಳು. ಸನ್ಮಾನ್ಯ ಶಾಸಕರಾದ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರ ಸಾಹೇಬರು ಇರೋದು ಜನಪ್ರತಿನಿಧಿಗಳಾಗಿ ಜನರ ಕೆಲಸಗಳನ್ನ ಮಾಡಲಿಕ್ಕಾಗಿ, ವಾರ್ಡ್ನ ಅಭಿವೃದ್ಧಿಗಾಗಿ ಹಾಗೂ ಕ್ಷೇತ್ರದ ಅಭಿವೃದ್ಧಿಗಾಗಿ ಕೆಲಸ ಮಾಡೋರು ಅಂತ ಹೇಳ್ತೀನಿ.